ನಾನು ನನ್ನ ಹೆಸರು ಹೇಳ್ಕೊಂಡು ಯಾರಾದ್ರು ದುಡ್ಡು ಕಲೆಕ್ಷನ್ ಮಾಡಿದ್ರೆ ಹಾಂ ಪೊಲೀಸ್ಗೆ ಇಟ್ಕೊಡಿ, ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದೀನಿ. ಹಾಂ ಸರ್. ನಾನು ಯಾರಿಗೂ ದುಡ್ಡು ಕಲೆಕ್ಷನ್ ಮಾಡಿ 10,000 ಅಂತ ಹೇಳಿ ಯಾರಿಗೂ ಹೇಳಿಲ್ಲ. ಹಾಂ 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 ಹ್ಞೂ ಓಕೆ ಸರ್. ನೋಡಿ ನಮ್ಮದು ತುಂಬ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಅವರು. ಎಲ್ಲಿ ಯಾವ ವಾರ್ಡಮ್ಮ? ವಾರ್ಡ್ ಇಲ್ಲೇ ಸರ, ಹಾಂ ಇಲ್ಲೇ ವಿಜಯನಗರ ಕ್ಷೇತ್ರ. ಏನು ಹೆಸರು ನಿಮ್ಮದು? ನಮ್ಮ ಹೆಸ್ರು ಏನೋ ಒಂದು ಬಿಡಿ ಸರ್, ನಮ್ಮ ಪರಿಸ್ಥಿತಿ ನಾವು ಹೇಳ್ಕೊತಾ ಇದ್ದೀವಿ. ನೀವು ನಮಗೆ ರಕ್ಷಣೆ ಕೊಡಬೇಕು. ನೀವೇ ನಮ್ಗೆ ಈ ಥರ ಒಂದು ಸಂಘ ಅಂತ ಬಂದುಬಿಟ್ಟು ದುಡ್ಡು ಅಂದರೆ ನಾವು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ದುಡಿತೀವಿ ಸರ್. ಬರೋದೆಲ್ಲ ಬಾಡಿಗೆಗೆ, ನೀರು ಬಿಲ್, ಕರೆಂಟ್ ಬಿಲ್ಗೆ ಹೋಗುತ್ತೆ. ನಾವು ಎಲ್ಲಿಂದ 10,000 ಕೊಡಬೇಕಾಗುತ್ತೆ ಸರ್ ಅಯ್ಯಪ್ಪನಿಗೆ, ಮುನ್ರಾಜ್ಗೆ? ಕೊಡೋದು ಹೇಳಿ. ಏನು 40,000 ಆಗಿದೆ ಅಂತ ವಾರಕ್ಕೆ ಯಾವಾಗಲೂ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಸರ್. ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಅದು ಅಲ್ಲದೆ ಮೇಸ್ತ್ರಿಗಳಿಗೆ ತಲೆ ಕೆಡಿಸ್ತಾರೆ ಸರ್ ಅಯ್ಯಪ್ಪ. ನೀವೇ ಕೊಡ್ತೀರಾ? ತೆಗಿತೀವಿ ಹಂಗೆ ಹೇಳು ಮೇಸ್ತ್ರಿ ಅವರೇ, ನೀವು ಹಿಂಗೆ ಹೇಳ್ಬೇಕು, ಪೆನ್ನು ಪೇಪರ್ ಐತೆ ಅಂತ ಬೆದರಿಕೆ ಮಾಡ್ತಾರೆ ಸರ್ ಅಯ್ಯಪ್ಪ ಮುನ್ರಾಜು. ನಾನು ಹೇಳ್ದಲ್ಲಮ್ಮ, ಯಾರು ಕೊಡಲ್ಲ ಅಂತ ಹೇಳಿ. ನೀವು ಆ್ಯಕ್ಷನ್ ತಗೊಳ್ಳಿ ಸರ್ ಮುನ್ರಾಜುನ, ನೀವು ಆ್ಯಕ್ಷನ್ ತಗೊಳ್ಳಿ. ನೀವು ಕೊಡದೇ ಇದ್ರೆ ಅವ್ರು ಸುಮ್ಮನೆ ಆಗ್ತಾರೆ. ನಾನು ಕೇಳ್ತೀನಿ, ಹಾಂ ಕೊಡಬೇಡಿ ನೀವು ಯಾರು. ನಾವು ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೀವಿ ಸರ್. ಯಾಕಂದ್ರೆ ನಾವು 500 ರೂಪಾಯಿಂದ ದುಡ್ದಿದ್ದೀವಿ. ಕಷ್ಟ ಏನು ಅಂತ ನಮಗೂ ಗೊತ್ತು ನಿಮ್ಮ ಕಷ್ಟ ಎಲ್ಲ ಗೊತ್ತಾಗಿ ಪರ್ಮನೆಂಟ್ ಮಾಡಿಸಿರೋದು ನಾನು. ಸರ್ ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿ ಸರ್, ನಾವು ಇಲ್ಲ ಅಂತ ಇಲ್ಲ. ನಮ್ಮ ಕಷ್ಟ ನೀವು ತಿಳ್ಕೊಂಡಿದ್ದೀರ ತಾನೇ ಸರ್. ನಿಮಗೇನೋ ನಾವು ಪ್ರೀತಿಯಿಂದ ಕೊಡೋಣ ಸರ್. ಈ ಅಪ್ಪ ಯಾರು ಸರ್ ಯಾವಾಗಲೂ ಬಂದು ದುಡ್ಡು ಕೇಳೋದು ಹೇಳಿ ಸರ್? ಕೊಡಲ್ಲ ಅಂತ ಹೇಳಿ, ಖಂಡಿತ ಹೇಳಿ. ಥ್ಯಾಂಕ್ ಯು ನಾರಾಯಣವ್ರು ಹೇಳಿದ್ದಾರೆ ಕೊಡಬೇಡ ಅಂತ ಹೇಳ್ತೀವಿ ಸರ್. ನೀವು ಒಂದು ರಿಕ್ವೆಸ್ಟ್ ಸರ್ ನಿಮ್ಮ ಹತ್ರ, ಅಯ್ಯಪ್ಪನಿಗೆ ಒಂದು ಸಲ ಅರ್ಥ ಆಗೋ ಥರ ಹೇಳಿ. ಮಾತಾಡಿದ್ರೆ ಪೆನ್ನು ಪೇಪರ್ ಅಂತಾರೆ, ಮೇಸ್ತ್ರಿಗಳಿಗೆ ಮೈಂಡ್ ವಾಶ್ ಮಾಡ್ತಾರೆ, ಹಂಗೆ ಹಿಂಗೆ ಅಂತ. ಅದೊಂದು ಸ್ವಲ್ಪ ಅವ್ರಿಗೆ ಬುದ್ಧಿವಾದ ಹೇಳಿ ಸರ್. ವಯಸ್ಸಲ್ಲಿ ದೊಡ್ಡವರು ಅವರು, ಕಣ್ಣು ಆಪ್ರೇಷನ್ ಆಗಿದೆ, ಸೈಲೆಂಟಾಗಿ ಮನೇಲಿ ಇರಬೇಕು ಅವರು. ಬಂದು ನಮಗೆ ತೊಂದರೆ ಕೊಡಬಾರ್ದು ಸರ್ ಅವರು. ಸರಿ ಅಮ್ಮ ಸರ್, ಹೇಳ್ತೀನಿ. ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು ಸರ್.